ಸಾಫ್ಟ್ ಹಾಗೂ ಸ್ಪಾಂಜಿ ಆದ ಇಡ್ಲಿ ತಿನ್ನಬೇಕಂತ ಮನಸ್ಸಾಗಿದೆಯಾ? ಹಾಗಾದರೆ ಕೇವಲ 2 ಇಂಗ್ರೀಡಿಯೆಂಟ್ಸ್ ಬಳಸಿ ಈ ಇಡ್ಲಿಯನ್ನು ತಯಾರಿಸಿ. ಇದಕ್ಕೆ ಅಕ್ಕಿ, ಮೊಸರು, ಮೆಂತೆ ಯಾವುದು ಬೇಕಾಗಿಲ್ಲ. ಬೇಳೆ ಗ್ರೈಂಡ್ ಮಾಡಿ ಮೊದಲೇ ಇಟ್ಟರೆ ಕೇವಲ ಒಂದು 15 ನಿಮಿಷದಲ್ಲಿ ತಯಾರಿಸಬಹುದು. ವಿಶೇಷ ದಿನಗಳಲ್ಲಿ ಅಂದರೆ ವ್ರತದ ಸಮಯದಲ್ಲಿ ಅಕ್ಕಿ ಬಳಸುವುದು ನಿಷಿದ್ಧವಿರುವಾಗ ಈ ರೀತಿಯ ಬೆಳಗಿನ ಉಪಹಾರವನ್ನು ತಯಾರಿಸಬಹುದು. ಬಿಸಿ ಸಾಂಬಾರ್ ಅಥವಾ ಚಟ್ನಿ ಜೊತೆ ಸವಿದ್ರಂತೂ ಹೇಳೋದೇ ಬೇಡ. ಬಾಯಲ್ಲಿಟ್ಟರೆ ಕರಗಿ ಹೋಗುವಂಥ ರೆಸಿಪಿ. ಈ ಸಾಫ್ಟ್ ಹಾಗೂ ಸ್ಪಾಂಜಿ ಹಾಗೂ ಸರಳವಾಗಿ ತಯಾರಾಗುವಂಥ ಈ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಗೆ ಒಂದು ಅರ್ಧ ಪಾವಷ್ಟು ಉದ್ದಿನ ಬೇಳೆಯನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಬೇಕು. ಇದನ್ನಿಲ್ಲಿ ಆಲ್ರೆಡಿ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ತೊಳೆದು ಒಂದು 3-4 ಸಲ ಇದರ ನೀರನ್ನು ತೆಗೆದು ನೆನೆಸಲಿಕ್ಕೆ ಹಾಕಿದ್ದೆ. ಈಗ ಉದ್ದಿನ ಬೇಳೆಯ ನೀರನ್ನು ಬಸಿದು ಇದನ್ನು ಗ್ರೈಂಡ್ ಮಾಡಬೇಕು. ನೀವು ಮಿಕ್ಸಿ ಜಾರ್ ಅಥವಾ ಗ್ರೈಂಡರ್ ಯಾವುದನ್ನು ಸಹ ಬಳಸಬಹುದು. ನಾನು ಇದನ್ನಿಲ್ಲಿ ಗ್ರೈಂಡರ್ ಬಳಸಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಆದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸುವ. ನೋಡಿ, ಹಿಟ್ಟು ಈ ಹದದಲ್ಲಿರಬೇಕು. ನೀವು ಹಿಟ್ಟನ್ನು ಮೊದಲೇ ರುಬ್ಬಿ ಫರ್ಮೆಂಟ್ ಮಾಡಿಟ್ಟರೆ ಕೇವಲ ಒಂದು 15 ನಿಮಿಷದಲ್ಲಿ ದಿಢೀರನೆ ಇದನ್ನು ತಯಾರಿಸಬಹುದು. ಈಗ ಇದನ್ನು ಓವರ್ನೈಟ್ ಫರ್ಮೆಂಟ್ ಮಾಡುವ. ಇದಕ್ಕೆ ಬಟ್ಟಲನ್ನು ಮುಚ್ಚಿ ಗಟ್ಟಿಯಾದ ಒಂದು ಕಲ್ಲನ್ನು ಇಟ್ಟು ಫರ್ಮೆಂಟ್ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಹುದುಕ್ತದೆ. ನೆಕ್ಸ್ಟ್ ಡೇ ನೋಡಿ, ಹಿಟ್ಟು ಫರ್ಮೆಂಟ್ ಆಗಿದೆ ಹಾಗೂ ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ. ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಈ ಬದಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕಡಾಯಿಯನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಈಗ ಬೇಳೆಯ 3ರಷ್ಟು ರವೆಯನ್ನು ಸೇರಿಸಬೇಕು. ಅಂದರೆ ಒಂದು ಅರ್ಧ ಪಾವಷ್ಟು ಬೇಳೆಗೆ 1.5 ಕಪ್ಪಷ್ಟು ರವೆಯನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಮೀಡಿಯಂ ರವೆಯನ್ನು ಬಳಸ್ತಾ ಇದ್ದೇನೆ. ಮೀಡಿಯಂ ರವೆ ಅಂದರೆ ಬೊಂಬಾಯಿ ರವೆಯನ್ನು ಇಲ್ಲಿ ಬಳಸಿದ್ದೇನೆ. ಇದನ್ನು 3 ರಿಂದ 4 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ರವೆಯ ಬಣ್ಣ ಬದಲಾಗುವ ಅಗತ್ಯವಿಲ್ಲ. ಕೈಯಿಂದ ಮುಟ್ಟಿದರೆ ಸ್ವಲ್ಪ ಬೆಚ್ಚಗಿರಬೇಕು. ಅಷ್ಟು ಹೊತ್ತು ನಾವು ಇದನ್ನು ಹುರ್ಕೊಳ್ಬೇಕು. ನೋಡಿ, ಇಷ್ಟಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಇದನ್ನೀಗ ಉದ್ದಿನ ಹಿಟ್ಟಿಗೆ ಸೇರಿಸಬೇಕು. ಬಿಸಿ ಇರುವಾಗಲೇ ನಾವು ಇದನ್ನು ಸೇರಿಸಬಹುದು. ಮಿಕ್ಸ್ ಮಾಡಿಕೊಳ್ಳುವ. ಹಿಟ್ಟಿನ ಜೊತೆಗೆ ಚೆನ್ನಾಗಿ ಹೊಂದಿಕೊಳ್ಬೇಕು. ಈಗ 1 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡುವ. ಯಾಕೆ ಹೇಳಿದರೆ ರವೆ ನೀರಿನಂಶ ಹೀರಿ ಗಟ್ಟಿಯಾಗ್ತದೆ. ಹಾಗಾಗಿ ಈ ಹದದಲ್ಲಿ ಇದನ್ನು ಮಿಕ್ಸ್ ಮಾಡಿಡಬೇಕು. ಹಿಟ್ಟು ಒಂದು ಹದಕ್ಕೆ ಬಂದ ಮೇಲೆ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸುವ ಹಾಗೂ ಮುಚ್ಚಿ ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಇಡಬೇಕು. ಯಾಕೆ ಹೇಳಿದರೆ ರವೆ ಚೆನ್ನಾಗಿ ನೀರಿನಂಶ ಹೀರಿ ಉಬ್ಬಿ ಬರ್ತದೆ. ಈಗ ಕರೆಕ್ಟಾಗಿ ಒಂದು 15 ನಿಮಿಷ ಬಿಟ್ಟು ಮುಚ್ಚಿದ ಬಟ್ಟಲನ್ನು ತೆಗೆದಿದ್ದೇನೆ. ಹಿಟ್ಟು ನೋಡಿ ಗಟ್ಟಿಯಾಗಿದೆ. ಈ ಹದಕ್ಕೆ ಬಂದಿದೆ. ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಇಡ್ಲಿ ಮೋಲ್ಡಿಗೆ ಎಣ್ಣೆ ಗ್ರೀಸ್ ಮಾಡಿಟ್ಟಿದ್ದೇನೆ. ರೆಡಿಯಾದ ಹಿಟ್ಟನ್ನು 3/4 ಭಾಗದಷ್ಟು ತುಂಬಿಸಬೇಕು. ಪೂರ್ತಿ ತುಂಬಬಾರದು, 3/4 ಭಾಗ ತುಂಬಿದರೆ ಸಾಕು. ಈ ರೀತಿ ಎಲ್ಲ ಮೋಲ್ಡ್ಗೆ ಹಿಟ್ಟನ್ನು ಸೇರಿಸಿ ಸ್ವಲ್ಪ ಟ್ಯಾಪ್ ಮಾಡುವ. ರೆಡಿಯಾದ ಹಿಟ್ಟು ತುಂಬಿದ ಮೋಲ್ಡನ್ನು ಪ್ರೀಟಾದ ಇಡ್ಲಿ ಪಾತ್ರೆಯಲ್ಲಿ ಇಡುವ ಹಾಗೂ ಒಂದು 12 ರಿಂದ 15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. ಈಗ ನೋಡಿ, ಕರೆಕ್ಟಾಗಿ ಒಂದು 15 ನಿಮಿಷ ಬೇಯಿಸಿದ್ದು ಆಗಿದೆ. ಇದನ್ನು ತಣ್ಣೀರಲ್ಲಿ ಕೆಳಗಿಟ್ಟಿದ್ದೇನೆ. ಒಂದು 2 ನಿಮಿಷ ತಣ್ಣದ್ರೆ ಸಾಕು. ತಣ್ಣದ ನಂತರ ಇದನ್ನು ಈ ರೀತಿ ಸಪ್ರೇಟ್ ಮಾಡುವ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಉಳಿದ ಇಡ್ಲಿಗಳನ್ನು ಸಹ ಮೋಲ್ಡಿಂದ ಸಪ್ರೇಟ್ ಮಾಡುವ. ಇದನ್ನು ಈ ರೀತಿ ಕೆಳಭಾಗದಲ್ಲಿ ಸುತ್ತಲೂ ತಟ್ಟಿ ಸಪ್ರೇಟ್ ಮಾಡಬಹುದು. ಬೇಯಿಸಿದ ಇಡ್ಲಿಯನ್ನು ಒಂದು ಇಲ್ಲಿ ಪ್ಲೇಟಲ್ಲಿ ಇಟ್ಟಿದ್ದೇನೆ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈ ಬದಿಯಲ್ಲಿ ಬಿಸಿ ಬಿಸಿ ಸಾಂಬಾರು ಕೂಡ ರೆಡಿಯಾಗಿದೆ. ತಯಾರಿಸಿದ ಇಡ್ಲಿ ಜೊತೆಗೆ ಈ ಸಾಂಬಾರನ್ನು ಸೇರಿಸುವ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಖತ್ ಟೇಸ್ಟಿಯಾದ, ಬಾಯಲ್ಲಿಟ್ಟರೆ ಕರಗಿ ಹೋಗುವಷ್ಟು ಸಾಫ್ಟ್ ಆದ ಇಡ್ಲಿಯನ್ನು ಕೇವಲ 2 ಇಂಗ್ರೀಡಿಯೆಂಟ್ ಬಳಸಿ ತಯಾರಿಸಿದ್ದೇನೆ. ಈ ಇಡ್ಲಿಗೆ ಅಕ್ಕಿ ಬಳಸದೇ ಇರುವುದರಿಂದ ವ್ರತದ ಸಮಯದಲ್ಲಿ ವಿಶೇಷ ದಿನಗಳಲ್ಲಿ ತಯಾರಿಸಬಹುದು. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.